ನಮಸ್ಕಾರ ಸ್ನೇಹಿತರೆ. ನಮ್ಮ ಕರ್ನಾಟಕವನ್ನು ಟೂರಿಸಂ ಕ್ಷೇತ್ರದಲ್ಲಿ ತುಂಬ ಅಭಿವೃದ್ಧಿ ಮಾಡಬೇಕು ಸ್ನೇಹಿತರೆ. ತುಂಬ ಅಭಿವೃದ್ಧಿ ಮಾಡಿದಾಗ ಆ ಅಭಿವೃದ್ಧಿ ಕೆಲಸಗಳು ನಮ್ಮ ರಾಜ್ಯದ ಪ್ರಗತಿಗೆ ಮತ್ತು ರಾಜ್ಯದಲ್ಲಿ ಅನೇಕ ರೀತಿಯಾದಂಥ ಉದ್ಯೋಗ ಸೃಷ್ಟಿಗಳಿಗೆ ಅದು ಸಹಕಾರವಾಗುತ್ತೆ ಸ್ನೇಹಿತರೆ. ಉದಾಹರಣೆಗೆ ದುಬೈ ದೇಶವನ್ನು ತಗೊಂಡಾಗ ದುಬೈ ದೇಶದವರಿಗೆ ಇವತ್ತಲ್ಲ ನಾಳೆ ಇಲ್ಲಿ ಪೆಟ್ರೋಲ್ ಖಾಲಿ ಆಗುತ್ತೆ ಅನ್ನೋ ಸತ್ಯ ಅವ್ರಿಗೆ ಗೊತ್ತು. ಈಗ ಅವರು ಯಾವ ಮೈಂಡ್ಸೆಟ್ಟಲ್ಲಿ ದೇಶವನ್ನು ಮುನ್ನಡೆಸ್ತಿದ್ದಾರೆ ಅಂದರೆ, ವಿಶ್ವದಲ್ಲಿರುವಂಥ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಒಂದು ದಿನವಾದರೂ ಕೂಡ, ಒಂದು ಬಾರಿ ಆದರೂ ಕೂಡ ನಮ್ಮ ದೇಶಕ್ಕೆ ಬಂದು ಇಲ್ಲಿರುವಂಥ ಅದ್ಭುತ ಪ್ರವಾಸಿ ಸ್ಥಳಗಳನ್ನು ವೀಕ್ಷಣೆ ಮಾಡಿ ಹೋಗಬೇಕು ಅನ್ನುವ ನಿಟ್ಟಿನಲ್ಲಿ ಅನೇಕ ರೀತಿಯಾದಂಥ ಪ್ರವಾಸಿ ಸ್ಥಳಗಳನ್ನು ನಿರ್ಮಾಣ ಮಾಡ್ತಿದ್ದಾರೆ ಸ್ನೇಹಿತರೆ. ಅದೇ ಭಾರತಕ್ಕೆ ಬಂದಾಗ ಒಬ್ಬ ವಿದೇಶಿಯ ಪ್ರಜೆ ಭಾರತಕ್ಕೆ ಪ್ರವಾಸಕ್ಕೆ ಬರ್ತಾರೆ ಅಂದರೆ ಅವರು ಕಡಿಮೆ ಖರ್ಚಲ್ಲಿ ಉತ್ತಮ ಸ್ಥಳಗಳನ್ನು ನೋಡಬಹುದು ಅನ್ನುವ ನಿಟ್ಟಿನಲ್ಲಿ ಪ್ರವಾಸಕ್ಕೆ ಬರ್ತಾರೆ ಸ್ನೇಹಿತರೆ. ವಿದೇಶಿಯರಿಗೆ ಭಾರತಕ್ಕೆ ಬರೋದು ಕಡಿಮೆ ಖರ್ಚು, ಆದರೆ ಭಾರತೀಯರಿಗೆ ವಿದೇಶಕ್ಕೆ ಹೋಗೋದು ಹೆಚ್ಚು ಖರ್ಚು. ಅಮೇರಿಕದಿಂದ ಒಬ್ಬ ವ್ಯಕ್ತಿ $1,000 ತೊಗೊಂಡ್ಬರ್ತಾರೆ ಅಂದರೆ ಆ $1,000ಗೆ ಇಲ್ಲಿ $80,000 ಅವ್ರಿಗೆ ಸಿಗುತ್ತೆ, ಕನ್ವರ್ಟ್ ಆಗಿ ಸಿಗುತ್ತೆ. ಅದೇ $10,000 ತೊಗೊಂಡ್ಬರ್ತಾರೆ ಅಂದರೆ $8,00,000 ಅವ್ರಿಗೆ ಸಿಗುತ್ತೆ. $8,00,000 ಇಡೀ ಭಾರತವನ್ನು ಪ್ರವಾಸ ಮಾಡಿ ವಾಪಸ್ ಅವರ ದೇಶಕ್ಕೆ ಹೋಗ್ಬೋದು ಸ್ನೇಹಿತರೆ. ಈಗ ಭಾರತದಲ್ಲಿ ವಿದೇಶದಿಂದ ಭಾರತಕ್ಕೆ ಪ್ರವಾಸಕ್ಕೆ ಬರುವವರು ಅತಿ ಹೆಚ್ಚು ಗೋವಾ ರಾಜ್ಯವನ್ನು ಆಯ್ಕೆ ಮಾಡ್ಕೊಳ್ತಿದ್ದಾರೆ. ಗೋವಾ ರಾಜ್ಯಕ್ಕೆ ಎನಿ ಟೈಮ್ ವಿದೇಶದಿಂದ ಪ್ರವಾಸಕ್ಕೆ ಬರ್ತಿರೋರು ದಿನನಿತ್ಯ ಅತಿ ಹೆಚ್ಚು ಜನರು ಪ್ರವಾಸಕ್ಕೆ ಬರ್ತಾರೆ ಸ್ನೇಹಿತರೆ. ಅದೇ ಗೋವಾಕ್ಕೆ ಕಂಪೇರ್ ಮಾಡಿದಾಗ ನಮ್ಮ ಕರ್ನಾಟಕ ಯಾವುದರಲ್ಲೂ ಕೂಡ ಕಡಿಮೆ ಇಲ್ಲ ಸ್ನೇಹಿತರೆ. ಕರ್ನಾಟಕದ ಮೂಲೆ ಮೂಲೆ ಕೂಡ ಪ್ರವಾಸಿ ಸ್ಥಳಗಳನ್ನಾಗಿ ನಿರ್ಮಾಣ ಮಾಡ್ಬೋದು. ಯಾಕಂದರೆ ಅಷ್ಟು ಅದ್ಭುತವಾದಂಥ ಸ್ಥಳಗಳು ಕರ್ನಾಟಕದಲ್ಲಿದೆ. ಅದೇ ರೀತಿ ವೆದರ್ ಕೂಡ ಕರ್ನಾಟಕದಲ್ಲಿ ಸಪೋರ್ಟ್ ಮಾಡುತ್ತೆ ಸ್ನೇಹಿತರೆ. ಒಂದು ಪ್ರವಾಸಿ ತಾಣವಾಗಿ ಒಂದು ರಾಜ್ಯ ಮಾರ್ಪಟ್ಟಾಗ ಆಟೋಮೆಟಿಕ್ಕಾಗಿ ಟ್ರಾವೆಲಿಂಗ್ ಇಂಪ್ರೂವ್ಮೆಂಟ್ ಆಗುತ್ತೆ. ಟ್ರಾವೆಲಿಂಗ್ ಇಂಪ್ರೂವ್ಮೆಂಟ್ ಆದಾಗ ಜನಗಳು ಜಾಸ್ತಿ ಬಂದಾಗ ಹೋಟೆಲ್ ಫೀಲ್ಡ್ ಇಂಪ್ರೂವ್ಮೆಂಟ್ ಆಗುತ್ತೆ. ಹೋಟೆಲ್ನ ಜೊತೆಗೆ ಈ ಲಾಡ್ಜ್ಗಳು ಇಂಪ್ರೂವ್ಮೆಂಟ್ ಆಗುತ್ತೆ. ಹೋಟೆಲ್ ಇಂಪ್ರೂವ್ಮೆಂಟ್ ಆದ ಕೂಡಲೇ ಬೇಕಾದಂಥ ತಿಂಡಿ ತಿನಿಸಿ, ಬೇಕಾದಂಥ ತರಕಾರಿಗಳಾಗಿರ್ಬೋದು, ಎಲ್ಲ ದಿನಸಿ ಐಟಮ್ಗಳು, ಅದು ಪ್ರತಿಯೊಂದು ಕೂಡ ಬೇಡಿಕೆಗಳು ಬರ್ತಾ ಇರುತ್ತೆ ಸ್ನೇಹಿತರೆ. ಆಟೋಮೆಟಿಕ್ಕಾಗಿ ಉದ್ಯೋಗ ಕೂಡ ಸೃಷ್ಟಿಯಾಗುತ್ತೆ, ವ್ಯಾಪಾರಗಳು ಅತಿ ಹೆಚ್ಚಾಗುತ್ತೆ. ಅದೇ ವ್ಯಾಪಾರಗಳು ಅತಿ ಹೆಚ್ಚಾಗುತ್ತೆ ಅಂದ ಕೂಡಲೇ ಕೆಲವು ರಾಜ್ಯಗಳಲ್ಲಿ ಕೆಲವು ಕಡೆ ನಾವೇ ಕೂಡ ನೋಡಿದ್ದೀವಿ, ಯಾಕಪ್ಪ ಇಲ್ಲಿಗೆ ಬಂದಿವಿ ಅನ್ನೋ ರೀತಿಯಲ್ಲಿ ನಡ್ಕೊಳ್ತಾರೆ. ಬೇರೆ ರೇಟು ಬರ್ತಿದ್ರೆ ಅಂದ್ಕೊಳ್ಳೆ ತಲೆ ಮೇಲೆ ಚಪ್ಪಲಿನೇ ಎಳೆದು ಬಿಡೋದು, ಆ ರೀತಿಯಲ್ಲಿ ಬೆಲೆಗಳನ್ನು ನಿಗದಿ ಮಾಡಿರ್ತಾರೆ. ಅದೇ ಆ ರೀತಿ ಆಗಬಾರ್ದು. ನಮ್ಮ ಕರ್ನಾಟಕ ರಾಜ್ಯಕ್ಕೆ ಒಬ್ಬರು ಬಂದರೆ ನ್ಯಾಯಯುತವಾದಂಥ ಬೆಲೆ, ಯಾರಿಗೂ ಕೂಡ ನಷ್ಟ ಆಗಬಾರ್ದು, ಬಂದವರು ಕೂಡ ನಷ್ಟವಾಗಬಾರ್ದು, ಇಲ್ಲಿ ವ್ಯಾಪಾರಿಗಳು ಕೂಡ ನಷ್ಟ ಆಗಿರ್ಬೋದು, ಇಲ್ಲಿ ಜನತೆ ಕೂಡ ನಷ್ಟ ಆಗಬಾರ್ದು. ಆ ರೀತಿಯಾಗಿ ಒಂದು ಕ್ರಮಬದ್ಧವಾದಂಥ ಶಿಸ್ತುಬದ್ಧವಾದಂಥ ಸರಿಯಾದ ಕ್ರಮಗಳಲ್ಲಿ ಆ ವ್ಯಾಪಾರವನ್ನಾಗಿರ್ಬೋದು, ವಹಿವಾಟುಗಳನ್ನು ನಿರ್ವಹಿಸೋ ಹೋದರೆ ತುಂಬ ಲಾಂಗ್ ಟೈಮ್ಗೆ ಅದು ಕರ್ಕೊಂಡು ಹೋಗುತ್ತೆ ಸ್ನೇಹಿತರೆ. ಒಂದು ಸಲ ಕರ್ನಾಟಕಕ್ಕೆ ಭೇಟಿ ಕೊಟ್ಟವರು ಆ ರಾಜ್ಯಕ್ಕೆ ಹೋಗ್ಬೇಕಪ್ಪ, ಅಲ್ಲಿ ಜನರು ಅಷ್ಟು ಒಳ್ಳೆಯವರು, ಅಲ್ಲಿ ಆಚಾರ ವಿಚಾರ ಅಷ್ಟು ಒಳ್ಳೆಯದಿದೆ, ಅಲ್ಲಿ ನಮ್ಮನ್ನು ಕೇರ್ ಮಾಡೋ ರೀತಿ ತುಂಬ ಒಳ್ಳೆಯದಿದೆ, ಈ ರೀತಿಯಾದಂಥ ಮೈಂಡ್ಸೆಟ್ಟು, ಈ ರೀತಿಯಾದ ಪ್ರಚಾರ ಹೋದಾಗ ಇಡೀ ವಿಶ್ವವೇ ಕರ್ನಾಟಕ ಕಡೆಗೆ ತಿರುಗಿ ನೋಡುವ ಮಟ್ಟಕ್ಕೆ ನಮ್ಮ ರಾಜ್ಯವನ್ನು ನಾವು ಕೊಂಡೋಗ್ಬೋದು ಸ್ನೇಹಿತರೆ. ಯಾಕಂದರೆ ಅಷ್ಟೂ ಪ್ರವಾಸಿ ತಾಣಗಳು ನಮ್ಮ ರಾಜ್ಯದಲ್ಲಿದೆ. ಬೇಲೂರು ಆಗಿರ್ಬೋದು, ಹಂಪಿ ಆಗಿರ್ಬೋದು, ಹಳೇಬೀಡಾಗಿರ್ಬೋದು, ಅನೇಕ ಕರ್ನಾಟಕದ ಮೂಲೆ ಮೂಲೆಯೇ ಪ್ರವಾಸಿ ಸ್ಥಳಗಳಂತಲೇ ಹೇಳ್ಬೋದು. ನಾವು ಅದನ್ನು ಸರಿಯಾದ ರೀತಿಯಲ್ಲಿ ಅಭಿವೃದ್ಧಿಪಡಿಸಿದ್ದನ್ನು ಪ್ರಚಾರ ಮಾಡೋದರ ಜೊತೆಗೆ ನಮ್ಮ ಇಲ್ಲಿಯ ಗುಣನಡತೆಗಳು ಇನ್ನೂ ಹೊರಗಿನ ರಾಜ್ಯದವರು ನಮ್ಮ ರಾಜ್ಯಕ್ಕೆ ಭೇಟಿ ಕೊಟ್ಟಾಗ ನಮ್ಮ ನಡವಳಿಕೆಗಳು ಕೂಡ ಅದೇ ರೀತಿಯಾಗಿ ಇರಬೇಕು ಸ್ನೇಹಿತರೆ. ಅವರು ತಪ್ಪು ಮಾಡಿದಾಗ ಆ ಕಾನೂನಿದೆ, ಕಾನೂನು ಕ್ರಮವಾಗಿ ಏನು ಶಿಕ್ಷೆ ಆಗಬೇಕು ಅದು ಖಂಡಿತ ಹಾಗೆ ಆಗುತ್ತೆ. ನಮ್ಮ ಬಿಹೇವಿಯರಿಂದ ಹಿಡಿದು ಗುಣನಡತೆಯಿಂದ ಹಿಡಿದು ನಾವು ನಡವಳಿಕೆ ಕೂಡ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ. ಇದೆಲ್ಲದರಲ್ಲೂ ಕೂಡ ನಾವು ಪರಿವರ್ತನೆಯನ್ನು ತಂದಾಗ ಟೂರಿಸಂ ಕ್ಷೇತ್ರವನ್ನು ಅತಿ ಅದ್ಭುತವಾಗಿ ನಾವು ಡೆವಲಪ್ ಮಾಡಿದಾಗ ಖಂಡಿತವಾಗಿಯೂ ಕೂಡ ಅದು ನಮ್ಮ ರಾಜ್ಯದ ಅಭಿವೃದ್ಧಿಗೆ, ಉದ್ಯೋಗ ಸೃಷ್ಟಿಗಳಿಗೆ ಅನೇಕ ರೀತಿಯಲ್ಲಿ ಸಹಕಾರಗಳು ಆಗುತ್ತೆ ಸ್ನೇಹಿತರೆ. ಯಾಕಂದರೆ ಕರ್ನಾಟಕದಲ್ಲಿ ಅಷ್ಟು ಅದ್ಭುತವಾದ ಸ್ಥಳಗಳಿದೆ, ಸ್ಥಳಗಳಿಲ್ಲಂದ್ರೆ ಬರೋದು, ಸ್ಥಳಗಳು ಇದ್ದೂ ಕೂಡ ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಅಭಿವೃದ್ಧಿಪಡಿಸಿ, ಸರಿಯಾದ ರೀತಿಯಲ್ಲಿ ಪ್ರಚಾರ ಮಾಡಿ, ವಿದೇಶಿಗರ ಗಮನವನ್ನು ಸೆಳೆಯುವ ರೀತಿಯಲ್ಲಿ ನಾವು ಕೆಲಸಗಳನ್ನು ಮಾಡಿದಾಗ ಖಂಡಿತ ಅದರಿಂದ ರಾಜ್ಯದ ಅಭಿವೃದ್ಧಿಗೆ ನಾನಾ ರೀತಿಯಾದಂಥ ಸಹಕಾರಗಳು ಆಗುತ್ತೆ ಅನ್ನೋದೇ ನನ್ನ ಉದ್ದೇಶ ಸ್ನೇಹಿತರೆ.
ನನ್ನ ಉದ್ದೇಶ ಅಷ್ಟೇ, ನಮ್ಮ ರಾಜ್ಯ ಬೆಳಿಬೇಕು, ನಮ್ಮ ರಾಜ್ಯದಲ್ಲಿರುವಂಥ ಜನರು ಬೆಳಿಬೇಕು, ಇಲ್ಲೇ ಜನರಿಗೆ ಉದ್ಯೋಗ ಸೃಷ್ಟಿ ಆಗಬೇಕು, ವ್ಯಾಪಾರಿಗಳಿಗೆ ಉತ್ತಮ ರೀತಿಯಂಥ ವ್ಯಾಪಾರ ಆಗಬೇಕು ಮತ್ತು ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯ ಅದ್ಭುತವಾದ ರಾಜ್ಯ ಅಂತ ಹೆಸರು ತಗೊಳ್ಬೇಕು ಅನ್ನೋದೇ ನನ್ನ ಉದ್ದೇಶ ಸ್ನೇಹಿತರೆ. ಇಂಥ ಅನೇಕ ಉತ್ತಮ ವಿಚಾರಗಳನ್ನು ಈ ಚಾನಲ್ ಮೂಲಕ ನಿಮಗೆ ತಿಳಿಸ್ತಾ ಬರ್ತೀನಿ. ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ ಸ್ನೇಹಿತರೆ.